ನಾನು ಓಡಾಡ್ತಿರ್ಬೇಕಾದ್ರೆ ಒಂದು ವೆರೈಟಿ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು ನನಗೆ. ಸೊ ಮಯೂರ ಅಂತ ಹೇಳ್ಬಿಟ್ಟು, ಸೊ ಈ ಒಂದು ಮಯೂರ ಅನ್ನೋ ಒಂದು ವೆರೈಟಿ ತುಂಬ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ರಿವ್ಯೂ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸಿಲ್ ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಏನಕ್ಕಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಒಂದು ರೇಟ್ ಏನು ಹೋಗುತ್ತೆ ಮೇ ಜೂನ್ ಜುಲೈಯಲ್ಲಿ, ಅದನ್ನು ಒಂಚೂರು ನನ್ನ ಒಂದು ಅನಿಸಿಕೆ ಏನಿದೆ ಅದನ್ನು ನಿಮಗೆ ಹೇಳ್ತೀನಿ. ಅದ್ರ ಜೊತೆಗೆ ರೈಟ್ ನೌ ಸೋಯಿಂಗ್ಸ್ ಅಪ್ಡೇಟ್ ಏನಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಲಾಸ್ಟ್ 1 ವೀಕಲ್ಲಿ ನಾನು ತುಂಬಾ ಓಡಾಡಿದ್ದೀನಿ. ಸೊ ಆಂಧ್ರ ಪ್ರದೇಶ ಮತ್ತು ನಮ್ಮ ಕರ್ನಾಟಕ ಭಾಗದಲ್ಲಿ, ಸೊ ಈ ಪರ್ಟಿಕ್ಯುಲರ್ ರೀಜನಲ್ಲಿ ಬಾರ್ಡರ್ಸಲ್ಲಿ ಏನೆಲ್ಲ ಸೋಯಿಂಗ್ಸು ಯಾವ ರೀತಿ ನಡೀತಿದೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಟೊಮೆಟೊ ಕಂಟೆಂಟ್ ರಿಲೇಟೆಡ್, ವೆಜಿಟೇಬಲ್ ಕಂಟೆಂಟ್ ರಿಲೇಟೆಡ್ ನಿಮಗೆ ಮುಂಬರುವ ದಿನಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ನಾನು ಓಡಾಡ್ದಂಗೆ ಸೊ ರೈಟ್ ನೌ ಸೋಯಿಂಗ್ಸ್ ಅನ್ನೋದು ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ತೀರಾ ಕಮ್ಮಿ ಇದೆ. ಇದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಸೊ ಒಂದನ್ನೇ ಹೇಳ್ತಾ ಹೋಗ್ತೀನಿ ಒಂದಾದ್ಮೇಲೆ ಒಂದು. ಸೊ ಮೊದಲನೇದಾಗಿ ಟೊಮೊಟೊ ರೈತರು ಒಂದು ಗೊಂದಲದಲ್ಲಿದ್ದಾರೆ. ಈ ಒಂದು ಟೊಮೊಟೊನ ಬೆಲೆ ಮಾಡಿದ್ರೆ ರೇಟ್ ಸಿಕ್ಕಿರಲಿಲ್ಲ. ಒಂದು ಇನಿಷಿಯಲ್ ಆಗಿ ಮಾರ್ಚಲ್ಲಿ ಪ್ಲಾಂಟೇಶನ್ ಮಾಡಿದಂತಹ ಲಾಸ್ಟ್ ಒಂದು 2 ಇಯರ್ಸಿಂದ ರೇಟನ್ನು ಸರಿಯಾಗಿ ಸಿಕ್ಕಿರಲಿಲ್ಲ. ಸೊ ಆ ಕಾರಣದಿಂದನೂ ಪ್ಲಾಂಟೇಶನ್ ಮಾಡಿಲ್ಲ. ಅದು ಅಲ್ಲದೆ ತುಂಬ ಸಾಕಷ್ಟು ಕೃಷಿ ಬೆಳೆಗಳನ್ನು ಏನು ಹಾಕಿದ್ದಾರೆ ರೈತರು, ಸೊ ಅದರಿಂದನೂ ಅವ್ರಿಗೆ ಯಾವುದೇ ರೀತಿಯಾದಂತಹ ಇನ್ಕಮ್ ಜನ್ರೇಟ್ ಆಗಿರಲಿಲ್ಲ. ಮೇಜರ್ ರೀಸನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವಾಗ ರೈತರ ಹತ್ರ ದುಡ್ಡಿರೋದಿಲ್ಲ, ಆ ಥರ ಯಾವುದೇ ರೀತಿಯಂಥ ಧೈರ್ಯ ಮಾಡಿ ಅವರು ಬೆಳೆನ ಹಾಕೋಕ್ಕೆ ಇಷ್ಟಪಡೋದಿಲ್ಲ. ಸೊ ಅದೊಂದು ರೀಸನ್ನು. ಅದ್ರ ಜೊತೆಗೆ ಈ ಒಂದು ಟೆಂಪ್ರೇಚರ್ ಏನು ಒಂದು IMD ರಿಪೋರ್ಟ್ ಏನು ಕೊಟ್ಟಿದೆ, ಈಗ ಲಾಸ್ಟ್ ಒಂದು 15 ಡೇಸಿಂದ ನಾವು ನೋಡ್ತಿದ್ವಿ ಟೆಂಪ್ರೇಚರ್ 36ವರೆಗೂ ಬರ್ತಿದೆ. ಸೊ 18th ಆ್ಯಂಡ್ 19th ಏನು ಇದೆ ಸ್ಯಾಟರ್ಡೆ ಸಂಡೇ, ಸೊ ಆ ಒಂದು ಅಪ್ಕಮಿಂಗ್ ಸಂಡೇಯಲ್ಲಿ ನಮಗೆ ಆಲ್ಮೋಸ್ಟ್ ಒಂದು 40 ಡಿಗ್ರೀಸ್ ಎಬೋವ್ ಹೋಗುವಂಥ ಚಾನ್ಸಸ್ ಇದೆ ಟೆಂಪ್ರೇಚರು. ಸೊ ಇದರಿಂದ ನಮಗೆ ಸಾಕಷ್ಟು ಪ್ರಾಬ್ಲಮ್ಗಳನ್ನೋದು ಜನ್ರೇಟ್ ಆಗುತ್ತೆ. ಸೊ ಈಗ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ಲಾಸ್ಟ್ 2 ಡೇಸಿಂದ ಯಥೇಚ್ಛವಾಗಿ ಟೆಂಪ್ರೇಚರ್ 37ವರೆಗೂ ರೀಚ್ ಆಗ್ತಿದೆ. ಸೊ 37 ರೀಚ್ ಆದಮೇಲೆ ಏನಾಗುತ್ತೆ ನಮಗೆ ಯೂಶಲಿ ಅಂದರೆ, ಸೊ ಏನು ಪ್ಲಾಂಟೇಶನ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀವಿ ಟ್ರೇಸಿಂದ ತೊಗೊಂಬಂದು ಸೀಡ್ಲಿಂಗ್ಸ್ನ, ಸೊ ಈ ಸೀಡ್ಲಿಂಗ್ಸು ಕಂಪ್ಲೀಟಾಗಿ ಡೆತ್ ಆಗುತ್ತೆ. ಆಲ್ಮೋಸ್ಟ್ 50% ಡೆತ್ ಆಗಿದೆ. ಸೊ ಅದನ್ನು ರಿಪೀಟಿಗೆ ಫಾರ್ಮರ್ಸು ಪ್ಲಾಂಟೇಶನ್ ಮಾಡಬೇಕಾಗತ್ತೆ. ಸೊ ಇದು ಸಹ ಮೇಜರ್ ಪ್ರಾಬ್ಲಮ್ಮು. ಈಗ ಈವನ್ ದೋ ಆಂಧ್ರ ಬಾರ್ಡರ್ಸಲ್ಲಿ ಸೊ ಮೇಜರಾಗಿ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದೀವಿ ಲಾಸ್ಟ್ 1 ವೀಕಿಂದ. ಸೊ ನಮ್ಮ ಒಂದು ಭಾಗದಲ್ಲೂ ಈಗ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿರೋದು ತುಂಬಾ ಗಿಡಗಳು ಹೋಗ್ತಿದೆ ಡ್ಯಾಂಪಿಂಗ್ ಆಫಿಂದ, ಅದ್ರ ಜೊತೆಗೆ ಟೆಂಪ್ರೇಚರ್ ಇಶ್ಯೂಯಿಂದನೂ. ಸೊ ಇದಕ್ಕೆ ಏನೆಲ್ಲ ಸೊಲ್ಯೂಷನ್ಸು ಸಹ ನಿಮಗೆ ತಿಳಿಸ್ಕೊಡ್ತೀನಿ ಮುಂಬರುವ ವಿಡಿಯೋದಲ್ಲಿ. ಸೊ ಈ ಪಾಸಿಬಲ್ ಆದರೆ ಈ ಒಂದು ವಿಡಿಯೋದಲ್ಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನು ಸಹ. ಸೊ ಈ ಒಂದು 3-4-5 ರೀಸನ್ಸ್ ಏನಿದೆ, ಅದು ಅಲ್ಲದೆ ಈ ಒಂದು ಇಯರು ನಮಗೆ ತುಂಬಾ ರೇಟ್ ಬರುವಂಥ ಚಾನ್ಸಸ್ ಇದೆ. ಹೆಂಗೆ ಅಂತ ಹೇಳ್ಬೋದು ಅಂದರೆ, ಸೊ ನಂಬರ್ ಆಫ್ ಸೋಯಿಂಗ್ಸ್ ಕಂಪೇರ್ ಮಾಡ್ಕೊಳ್ಳೋದಾದರೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಟೈಮ್ ಆಫ್ ಸೋಯಿಂಗ್ ಅನ್ನೋದು ಕಂಪೇರ್ ಮಾಡ್ಕೊಳ್ಳೋದಾದರೆ ತೀರಾ ಕಮ್ಮಿ ಇದೆ. ಸೊ ಇನ್ನೊಂದು ಏನಪ್ಪ ಅಂದರೆ, ವೈರಸ್ ಬರುವಂಥ ಚಾನ್ಸಸ್ಸು ಬೇರೆ ಎಲ್ಲ ಕಡೆನೂ ಇದೆ. ಬಟ್ ನಮ್ಮ ಭಾಗದಲ್ಲಿ ಈಗ ರೈಟ್ ನಾವು ನಾನು ಅಬ್ಸರ್ವ್ ಮಾಡಿದಾಗ ಎಲ್ಲೂ ಸಹ ವೈರಸ್ ಅನ್ನೋದು ಕಾಣಿಸ್ಕೊಂತಿಲ್ಲ. 2 ಟೈಪ್ಸ್ ಆಫ್ ವೈರಸ್ ಇದೆ. ಒಂದು ಲೀಫ್ ಕರ್ಲ್ ವೈರಸ್ ಇದೆ, ಒಂದು ಟೊಮೊಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಅಂತಿದೆ. ಸೊ ಈ ಒಂದು ಟೊಮೊಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಏನಿದೆ, ಸೊ ಇದು ಕಾಣಿಸ್ಕೊಂತಿದೆ. ಸೊ ನೀವೆಲ್ಲ ಕೇಳಿರ್ತೀರ ಲೀಫ್ ಕರ್ಲ್ ವೈರಸ್ಸು ಮುದುರು ರೋಗ ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀರ. ಬಟ್ ಅದೇ ಥರ ಸಿಮ್ಟಮ್ಸ್ ಇರುತ್ತೆ. ಏನಂದರೆ ಇದು ಟ್ರಿಪ್ಸಿಂದ ಅಟ್ಯಾಕ್ ಆಗುತ್ತೆ. ಸೊ ಈ ಒಂದು ಟೊಮೊಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಏನಿದೆ, ಸೊ ಇದನ್ನು ಐಡೆಂಟಿಫೈ ಮಾಡೋದು ಸಿಮಿಲರ್. ನಿಮ್ಮ ಒಂದು ಲೀಫ್ ಕರ್ಲ್ ವೈರಸ್ ಯಾವ ರೀತಿ ಇರುತ್ತೆ ಅದೇ ಥರ ಕಾಣಿಸ್ಕೊಳುತ್ತೆ. ಬಟ್ ಇದರಲ್ಲಿ ಟ್ರಿಪ್ಸ್ ನೆಕ್ಕಿರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಬ್ಲಾಕ್ ಡಾಟ್ಸ್ ಅನ್ನೋದಿರುತ್ತೆ. ಸೊ ಬ್ಯಾಕ್ಗ್ರೌಂಡಲ್ಲಿ ನೀವು ಎಲೆನ ತಿರುಗಿಸಿ ನೋಡಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದಕ್ಕೆ ನಾವು ಏನು ಸ್ಪ್ರೇ ಮಾಡ್ಕೋಬೋದು ಅಂದರೆ, ಸೊ ಟ್ರಿಪ್ಸ್ ಮಾಲಿಕ್ಯೂಲ್ಸ್ ಏನಿದೆ, ಡೆಲಿಗೇಟ್ ಆಗಿರಲಿ, ಟ್ರೇಸರ್ ಆಗಿರಲಿ, ಶಿನ್ವಾ ಆಗಿರಲಿ, ಎಕ್ಸ್ಪೋನಸ್ ಆಗಿರಲಿ, ಗ್ರೇಷಿಯಾ ಆಗಿರಲಿ, ಸೊ ಈ ರೀತಿಯಾದಂತಹ ಮಾಲಿಕ್ಯೂಲ್ಸ್ನ, ಚೆನ್ನಾಗಿರೋ ಮಾಲಿಕ್ಯೂಲ್ಸ್ನ ಸ್ಪ್ರೇ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಗ್ರೋತ್ ಪ್ರಮೋಟರ್ಸ್ನ ಯೂಸ್ ಮಾಡ್ಕೊಳ್ಳಿ ಯಥೇಚ್ಛವಾಗಿ. ಸೊ ಅದರಿಂದ ನಮಗೆ ಎಕ್ಸಲೆಂಟ್ ಒಂದು ಡೆವಲಪ್ಮೆಂಟ್ ಬರೋದ್ರ ಮುಖಾಂತರ ಗಿಡ ಹೆಲ್ದಿಯಾಗಿಯೂ ಸಹ ಇರುತ್ತೆ. ಸೊ ಇದಿಷ್ಟು ಏನು ಟೊಮೊಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಏನಿದೆ, ಸೊ ಇದ್ರ ರಿಲೇಟೆಡ್. ಸೊ ಇದ್ರ ರಿಲೇಟೆಡ್ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ, ಸೊ ಮ್ಯಾನೇಜ್ಮೆಂಟು ನಾನು ಯಾವ ರೀತಿ ಮಾಡಿದ್ದೀನಿ, ಸೊ ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ನೀವು ಭೂಮಿಗೆ ಫಲವತ್ತತೆನ ಮಾಡ್ಕೊಳ್ಳೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಳ್ಳೆ ಮೈಕ್ರೋನ್ಯೂಟ್ರೆಂಟ್ಸನ್ನು ಕೊಟ್ಕೊಂಡು ಅದನ್ನು ನಾವು ಡೆವಲಪ್ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಈ ಒಂದು ಟೊಮೊಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಬಗ್ಗೆ. ಸೊ ಇದಾದಮೇಲೆ ನೆಕ್ಸ್ಟು ಈಗ ರೇಟ್ ಬಗ್ಗೆ ಹೇಳ್ತೀನಂತೆ. ಸೊ ರೇಟು ಅರೌಂಡ್ ಒಂದು ಈಗ ಆಲ್ರೆಡಿ ಮೊಮೆಂಟ್ ಆಗಿದೆ. ಸೊ 300 ರುಪೀಸ್ ರೈಟ್ ನಾವು ಮಾರ್ಕೆಟ್ ಒಂದು 15 kgs ಬಾಕ್ಸಸ್ ಇದೆ. ಸೊ ಫೆಬ್ರವರಿಯಿಂದ ಹಿಡಿದು ಮಾರ್ಚ್ ಎಂಡಿಂಗ್ವರೆಗೂ ಈವನ್ ರೈಟ್ ನಾವು ಸ್ಟಾರ್ಟ್ ಆಗ್ತಿದೆ. ಏಪ್ರಿಲಲ್ಲಿ ಇದ್ದೀವಿ ಈಗ 10th ಐ ಥಿಂಕ್. ನಾನು ಶೂಟ್ ಮಾಡ್ತಿರೋದು 10th ಇವತ್ತು. ಸೊ ಈಗ ನನಗೆ ಏನು ಸೋಯಿಂಗ್ಸ್ ಅನ್ನೋದು ಕಾಣಿಸ್ತಿದೆ. ಏನು ರೈತರು ತಗೊಂಡೋಗಿ ನರ್ಸರೀಸಿಂದ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಿದ್ದಾರೆ. ಸೊ ಈಗ ಮಾತ್ರ ಲೈಟಾಗಿ ನೋಡ್ತಿದ್ದೀನಿ. ಇಷ್ಟು ದಿನವೂ ಸಹ ಯಾವುದೇ ರೀತಿ ಅಗ್ರೆಸಿವ್ ಸೋಯಿಂಗ್ಸ್ ಅನ್ನೋದು ನಡೀತಿರಲಿಲ್ಲ. ಈವನ್ ದೋ ಈಗ ನಡೀತಿರುವಂತಹ ಸೋಯಿಂಗ್ಸು ಸಹ ಎಕ್ಸ್ಪೆಕ್ಟೆಡ್ ಅಷ್ಟು ಇಲ್ಲ. ಸೊ ಲಾಸ್ಟ್ ಇಯರ್ ಏನು ಸೋಯಿಂಗ್ಸ್ ನಡೆದಿತ್ತು ಅಷ್ಟೊಂದು ಕಂಪ್ಲೀಟ್ ಫಾರ್ಮರ್ಸು ಯಾರೂ ಪ್ಲಾಂಟೇಶನ್ ಮಾಡೋಕ್ಕೆ ಹೋಗ್ತಿಲ್ಲ.
ಸೊ ಇವನ್ ದೋ ಅವ್ರು ಹೋಗ್ತಿದ್ರು ಸಹ 10 ಎಕರ್ಸ್ ಮಾಡೋರು 5 ಎಕರ್ಸ್ 5 ಎಕರ್ಸ್ ಮಾಡೋರು 2.5 ಎಕರ್ಸ್ ಈ ರೀತಿ ಹೋಗ್ತಿದ್ದಾರೆ. ಸೊ ರೇಟ್ ಬರುವಂಥ ಚಾನ್ಸಸ್ ಅಂತೂ ಡೆಫಿನೆಟ್ಲಿ ಇದೆ. ಸೊ ಎಲ್ಲರೂ ಕೇಳ್ತಾರೆ, ಸೊ ರೇಟ್ ಹೇಳ್ಬಿಟ್ರೆ ಇನ್ನೂ ಒಂದು ಎಕರೆ ಮಾಡೋರು 2 ಎಕರೆ ಮಾಡ್ತಾರೆ, ಅಥವಾ 1 ಎಕರೆ ಮಾಡೋರು 5 ಎಕರೆ ಮಾಡ್ತಾರೆ ಅಂತ. ಇಲ್ಲ, ರೈತರು ಫಿಕ್ಸ್ ಆಗಿರ್ತಾರೆ, ಒಂದು 5 ಎಕರೆ ಮಾಡೋಣ ಅಂತಿದ್ರೆ ಅವ್ರು 5 ಎಕರೆನೇ ಮಾಡೋದು. ಸೊ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು 10 ಎಕರೆ ಮಾಡೋರು ಯಾರೂ ಇರೋದಿಲ್ಲ ಡೆಫಿನೆಟ್ಲಿ. ಸೊ ಮಾಡಿದ್ರು ಸಹ ಮ್ಯಾನೇಜ್ ಮಾಡುವಷ್ಟು ಕೆಪಬಿಲಿಟಿ ಇರೋದಿಲ್ಲ. ಸೊ ಅವರ ಒಂದು ಕ್ಯಾಪಬಿಲಿಟಿ, ಒಬ್ಬೊಬ್ಬ ರೈತರಿಗೆ ಒಂದು ಕ್ಯಾಪಬಿಲಿಟಿ ಅನ್ನೋದಿರುತ್ತೆ. ಒಂದು ರೈತನಿಗೆ ಒಂದು 5 ಎಕರೆ ಮಾಡ್ತಾನಂದ್ರೆ ಅವ್ನು 5 ಎಕರೆ ಮಾಡೋಕ್ಕೆ ಮಾತ್ರ ಸಾಧ್ಯ, 10 ಎಕರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೀವೇನು ಅನ್ಕೊಂಡಿದ್ದೀರಾ ಅಷ್ಟು ಮಾತ್ರ ಮಾಡಿ. ಸೊ ಅದನ್ನು ಅಚ್ಚುಕಟ್ಟಾಗಿ ಮಾಡಿ. ಏನು 1 ಎಕರೆ ಮಾಡಿದ್ರು ಸಹ ನೀಟಾಗಿ ಮಾಡಿ. ಅದನ್ನು ಮೇಂಟೆನೆನ್ಸ್ ಎಷ್ಟು ನೀಟಾಗಿ ಮಾಡಿದ್ರೆ ನಮ್ಗೆ ಅಷ್ಟೊಂದು ಹೀಲ್ಡ್ ಬರುತ್ತೆ. ಸೊ ಈಗ ನಾನು ಆಲ್ಮೋಸ್ಟ್ ಈಗ ತೋಟ ವಿಸಿಟ್ ಮಾಡ್ತಿದ್ದೀನಿ ಕೆಲವೊಂದು ಕಡೆ. ಸೊ ಒಂದೇ ಬೆಡ್ಗೆ 2 ಕಡೆ ಪ್ಲಾಂಟೇಶನ್ ಮಾಡಿದ್ದಾರೆ. ಆಂಧ್ರದಲ್ಲಿ ಎಸ್ಪೆಷಲಿ, ನಮ್ಮ ಒಂದು ಕರ್ನಾಟಕ ಭಾಗದಲ್ಲಿ ಮಾಡೋದಿಲ್ಲ ಆ ಥರ. ಒಂದೇ ಬೆಡ್ಗೆ 2 ಕಡೆ ಪ್ಲಾಂಟೇಶನ್ ಮಾಡ್ತಾರೆ, ಮತ್ತು ಸ್ಪೇಸಿಂಗು ಅಷ್ಟೇ 3 ಅಡಿಗೆ ಬಿಡ್ತಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಹೀಲ್ಡ್ ಕುಂಠಿತವಾಗುತ್ತೆ. ನಮಗೆ ನಂಬರ್ ಆಫ್ ಟ್ರಾನ್ಸ್ಪ್ಲಾಂಟಿಂಗು, ಅದ್ರ ಜೊತೆಗೆ ಕಾಸ್ಟ್ ಆಫ್ ಕಲ್ಟಿವೇಷನು ಇದೆಲ್ಲ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ನೀಟಾಗಿ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅನ್ನೋದಿರುತ್ತೆ. ಸೊ ಈಗ ನಮಗೆ ಇದು 4.5 ಅಡಿ ಇದು ಬರುತ್ತೆ. ಸೊ 1.5 ಅಡಿ ಗಿಡದಿಂದ ಗಿಡಕ್ಕೆ, 4.5 ಅಡಿ ಬೆಡ್ಡಿಂದ ಬೆಡ್ಗೆ. ಸೊ ಈ ರೀತಿಯಾದಂತಹ ಒಂದು ಮೇಂಟೆನೆನ್ಸು, ಸ್ಪೇಸಿಂಗನ್ನು ಕೊಟ್ಕೊಂಡು ಮಾಡಿದಾಗ ನಾವು ಒಂದು ಒಳ್ಳೆ ಹೀಲ್ಡ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈಗ ನಮಗೆ ನಾನು ಪ್ಲಾಂಟೇಶನ್ ಮಾಡಿರೋದು EZ9120 ವೆರೈಟಿ. ಇದಕ್ಕೆ ಒಂಚೂರು ಅಗ್ರಾನಮಿ ಪ್ರಾಕ್ಟೀಸಸ್ಸೇ ಬೇರೆ ಇದೆ. ಸೊ ಲಾಸ್ಟ್ ಒಂದು 6 ಮಂತ್ಸಿಂದ ನಾನು ಇದ್ರ ರಿಲೇಟೆಡ್ ವೀಡಿಯೋಸನ್ನು ಮಾಡಿದ್ದೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಯಾವ ರೀತಿ ಮೇಂಟೈನ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಅದ್ರ ಮುಖಾಂತರ ಮೇಂಟೈನ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಪವರಪ್ಪು. ಸೊ ಪವರಪ್ ಬಗ್ಗೆ ಹೇಳಲೇಬೇಕು. ಯಾಕೆ ಅಂದರೆ ಪವರಪ್ಪಲ್ಲಿ ನಮಗೆ ರೋಸು ಜಾಂಡೀಸ್ ಕಾಣಿಸ್ಕೊತಿದೆ ಅಂತ ತುಂಬಾ ಕಂಪ್ಲೇಂಟ್ಸ್ ಇದೆ. ಈವನ್ ದೋ KNN ಮಂಡಿ ಅವರು ಸರ್ ಅವರು ಸಹ ವಿಡಿಯೋ ಮಾಡಿದ್ರು, ಮಾರ್ಕೆಟ್ ಸೂಟಬಲ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಯಾವ ರೀತಿ ನಾವು ಈಗ ಹೇಳ್ತಿದ್ದಾರೆ ಎಲ್ಲರೂ ರೋಸು ಜಾಂಡೀಸ್ ಬರುತ್ತೆ ಅಂತ, ಬಟ್ ಪ್ಲಾಂಟೇಶನ್ ಮಾಡಿಬಿಟ್ಟಿದ್ದಾರೆ. ರೈತರು ಗೊಂದಲದಲ್ಲಿ ಇರ್ತಾರೆ, ಏನು ಮಾಡಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ಗೊತ್ತಾಗಿರೋದಿಲ್ಲ. ಸೊ ಈ ಪಾಸಿಬಲ್ ನನಗಾದರೆ 1-2 ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಪವರಪ್ ರಿಲೇಟೆಡ್. ಯಾಕೆ ಅಂದರೆ ರೈತರು ಯಾರು ಉಣಿದ್ದಾರೆ, ಸೊ ಅವ್ರಿಗೊಂದು ರೆಸ್ಪಾನ್ಸಿಬಲ್. ನಾನು ಆಲ್ರೆಡಿ ಈ ಒಂದು ಮಾರ್ಕೆಟಲ್ಲಿ EZ ಪವರಪ್ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ EZನ್ನು ಪ್ಲಾಂಟೇಶನ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಇನಿಷಿಯಲ್ ಟೈಮಲ್ಲಿ. ಆಮೇಲೆ ಯಾರಾದರೂ ವೈರಸ್ ಟಾಲರೆನ್ಸ್ ರಿಲೇಟೆಡ್ ಪ್ಲಾಂಟೇಶನ್ ಮಾಡ್ದಂಗಿದ್ರೆ ರೋಸು ಜಾಂಡೀಸ್ ಬರುತ್ತೆ, ನಿಮ್ಮ ಒಂದು ರಿಸ್ಕ್ ಮೇಲೆ ಪವರಪ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಈಗ ಆಲ್ರೆಡಿ ಮಾಡಿರೋರು ಇದ್ದಾರೆ. ಸೊ ಅಂತ ಮಾಡಿರೋರಿಗೆ ನನ್ನ ಒಂದು ಪ್ರಕಾರ ಆ ಒಂದು ವಿಡಿಯೋಸ್ ಅನ್ನೋದು, ಎಜುಕೇಷ್ನಲ್ ವಿಡಿಯೋಸ್ ಅನ್ನೋದು ಬೇಕಾಗುತ್ತೆ. ಸೊ ಅದನ್ನು ನಾನು ಮಾಡಿಕೊಡ್ತೇನೆ, 1-2 ವಿಡಿಯೋಸು. ಯಾವ ರೀತಿ ಅಂದರೆ ಈ ಒಂದು ಪವರಪ್ಪನ್ನು ಪ್ಲಾಂಟೇಶನ್ ಮಾಡಾದಮೇಲೆ ಅದನ್ನು ಯಾವ ರೀತಿ ನಾವು ಬೆಳಿಬೇಕು, ಅದನ್ನು ಬೆಳೆದಾಗ ಯಾವ ರೀತಿ ರೋಸು ಜಾಂಡೀಸ್ ಕಮ್ಮಿ ಆಗುತ್ತೆ, ಅದ್ರ ಮೇಲೆ ಈ 1-2 ವಿಡಿಯೋಸ್ ಇರುತ್ತೆ. ಅದಾದ ನಂತರ ಈಗ ರೀಸೆಂಟ್ ನಾನು ಓಡಾಡ್ತಿರ್ಬೇಕಾದ್ರೆ ಒಂದು ವೆರೈಟಿ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು ನನಗೆ. ಸೊ ಮಯೂರ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಮಯೂರ ಅನ್ನೋ ಒಂದು ವೆರೈಟಿ ತುಂಬ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ರಿವ್ಯೂ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ನಾನು ರಿವ್ಯೂ ಮಾಡ್ತೀನಿ ಒಂದು ಕಂಪ್ಲೀಟ್ ಮಯೂರಾದ ರಿಲೇಟೆಡ್. ಸೊ ಈಗ ಆಲ್ರೆಡಿ ಟ್ರಾನ್ಸ್ಪ್ಲಾಂಟಿಂಗ್ ನಡೀತಿದೆ. ಸೊ ಕಾಯಿ ನಾನು 2-3 ತೋಟ ನೋಡಿದೆ, ಎಕ್ಸಲೆಂಟ್ ಆಗಿದೆ. ಸೊ ಅದ್ರ ರಿಲೇಟೆಡ್ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ಸೊ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಡೆಫಿನೆಟ್ಲಿ ಅದ್ರ ಬಗ್ಗೆ ಮಾಡ್ತೀನಿ. ಸೊ ಇದಿಷ್ಟು ಒಳ್ಳೆ ಮಾಹಿತಿಗಾಗಿ ಮೆಟ್ಲಾಕ್ಸಿಲ್ ಮ್ಯಾನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.